ಇಲ್ಲಿ ಈ ಒಂದು ನಮ್ಮ ಗುಡಿಸಲು ಭಸ್ಮ ಸಂಭವಿಸಿದ್ದಕ್ಕೆ ನಮ್ಮೂರಿನ ಹುಲಿಕೊಂಡ ಒಳ್ಳೆಯ ತಿಳ್ಕೊಳ್ಳೋ ಗ್ರಾಮದಂಥ ನಮ್ಮ ಕಿರಣ್ ಗೌಡ್ರು ಸರ್ ಈ ಒಂದು ಸ್ಥಳಕ್ಕೆ ಆಗಮಿಸಿ ನಮಗೆ ಈ ಒಂದು ನಷ್ಟ ಪರಿಹಾರಕ್ಕೆ ದವಸ ಧಾನ್ಯ ಮತ್ತು ಸಿರಿಧಾನ್ಯ ಮತ್ತು ಬೆಡ್ಶೀಟ್ಗಳು ಮತ್ತು ಒಂದು 20,000 ರೂಪಾಯಿ ಚೆಕ್ಕನ್ನು ನಮಗೆ ಸಹಾಯವಾಗಿ ಧನವನ್ನು ನೀಡಿರ್ತಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ ಈ ಒಂದು ನೋವು ಸಂತಾಪನವ್ರ ಹತ್ರ ಹೇಳ್ಕೊಡೋದಕ್ಕೆ ನಮಗೆ ಬಂದು ಸಹಾಯ ಮಾಡಿದ್ದಾರೆ. ಅದಕ್ಕೆ ನಮ್ಮೆಲ್ಲರ ಪರವಾಗಿ ನಮ್ಮ ಮಾತನಾಗ ಜನಾಂಗದ ಮಾದಿಗ ಬಳಗದಿಂದ ಎಲ್ಲ ನಮ್ಮ ಕಾಲಿನ ಊರಿನ ಗ್ರಾಮಸ್ಥರ ಪರವಾಗಿ ಎಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಇನ್ನೂ ಹೆಚ್ಚಿನ ಶಕ್ತಿ ಅವರಿಗೆ ದೇವರು ಒಳ್ಳೆಯ ಆಯಸ್ಸು ಆರೋಗ್ಯ ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತ ಅವರ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಶಿರಾ ತಾಲೂಕು ದೊಡ್ಡಲಿಕುಂಟೆ ಹೋಬಳಿಯ ಚಿಕ್ಕುಲಿಕುಂಟೆ ಗ್ರಾಮದಲ್ಲಿ ಮಂಜುನಾಥ್ ಎಂಬವರು ಗುಡಿಸಲು ಅನಿಲು ಏನು ಇದಲ್ಲ ಸಿಲಿಂಡರ್ ಸ್ಫೋಟದಿಂದ ಕಂಪ್ಲೀಟ್ ಅದು ಭಸ್ಮಾಗಿತ್ತು. ಅದಕ್ಕೆ ತಕ್ಷಣ ನಮ್ಮ ಸ್ಥಳೀಯರಾದಂಥ ಎಲ್ಲ ಅರುಣು ರವಿಯವರು ಎಲ್ಲ ಪ್ರತಿಯೊಬ್ಬರು ನಮಗೆ ಇನ್ಫಾರ್ಮೇಷನ್ ಮಾಡಿದಾಗ ನಾವು ನಮ್ಮ ಯುವ ಮುಖಂಡ ಹಾಗೂ ಸಮಾಜಮುಖಿ ಕಿರಣ್ ಗೌಡ್ರು ಅವರಿಗೆ ತಕ್ಷಣ ನಾವು ತಿಳಿಸಿವಿ. ನಮ್ಮ ರಘು, ಮಂಜುನಾಥ್, ಪುಟ್ಟಣ್ಣ ಅವರ ಎಲ್ಲರ ಕಡೆಯಿಂದ ನಮ್ಮ ಕಿರಣ್ ಗೌಡ್ರಿಗೆ ನಾವು ತಿಳಿಸಿದಾಗ ಅವರು ಇಮ್ಮಿಡಿಯೇಟ್ಲಿ ಬಂದು ಇವತ್ತು ಏನು ಅವರಿಗೆ ದವಸ ಧಾನ್ಯಗಳು ಹಾಗೂ 20,000 ಅವರ ಹಣ ಸಹಾಯ ಆರ್ಥಿಕ ಸಹಾಯವನ್ನು ಮಾಡಿದ್ದಾರೆ. ಅವರಿಗೆ ತುಂಬ ನಮ್ಮ ಹುಲಿಕುಂಟೆ ಪಂಚಾಯಿತಿಯಿಂದ ಹೃತ್ಪೂರ್ವಕ ವಂದನೆಗಳು. ಮೊನ್ನೆ ಅನಿಲ ದುರಂತದಿಂದ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿ ಮಂಜುನಾಥ್ರವರ ಗುಡಿಸಲು ಕಂಪ್ಲೀಟಾಗಿ ಭಸ್ಮ ಆಗಿತ್ತು. ನಾವು ಈ ರೀತಿ ಆಗಿರೋದನ್ನ ಕಿರಣ್ ಸರ್ಗೆ ನಾವು ತಿಳಿಸಿದ್ದಕ್ಕೆ ಅವರು ಇವತ್ತು ಬಂದು ಅದಕ್ಕೇನು ಬೇಕೋ ಅವರಿಗೆ ಈಗ ನೆಸೆಸಿಟಿ ಇರುವಂಥ ದವಸ ಧಾನ್ಯ ಆಗಿರ್ಬೋದು, ಅವರಿಗೆ ಪ್ರತಿಯೊಂದು ಆಹಾರ ಸಾಮಗ್ರಿಗಳನ್ನು ಕೊಟ್ಟು ಮತ್ತು ಮನೆ ಕಟ್ಟಿಸ್ಕೊಳ್ಳೋಕ್ಕೋಸ್ಕರ ಹಿಂಗಿದೆ ಅಂತ ಹೇಳಿದಾಗ ಇಲ್ಲಿಗೆ ಬಂದಮೇಲೆ 20,000ಗಳ ಚೆಕ್ ಕೂಡ ಕೊಟ್ಟಿರ್ತಾರೆ. ಅವ್ರಿಗೆ ನಮ್ಮ ಗ್ರಾಮದ ಪರವಾಗಿ ಮತ್ತು ಪ್ರತಿಯೊಬ್ಬರ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಗ್ರಾಮದಿಂದ ನಿನ್ನೇನು ಒಂದು ಅಗ್ನಿ ಅವಘಡ ಆಯಿತು. ಅನಿಲ ಸ್ಫೋಟದಿಂದ ಒಂದು ಅಗ್ನಿ ಅವಘಡ ಆಯಿತು. ಮಂಜುನಾಥರವರ ಮನೆ ಸಂಪೂರ್ಣ ಭಸ್ಮ ಆಯಿತು. ಇದರಿಂದ ಅವರು ತುಂಬ ಮನಸ್ಸಿಗೆ ತುಂಬ ನೊಂದಿರ್ತಾರೆ. ಹಾಗೂ ಅವರ ಒಂದು ಕುಟುಂಬ ಏನಿರುತ್ತೆ ಅದು ಬೀದಿಗೆ ಬಂದಿರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಕಿರಣ್ ಗೌಡ್ರನ್ನ ಸಹಾಯ ಕೇಳಿದಾಗ ಅವರು ತುಂಬ ಮನಸ್ಸಿನಿಂದ ಬಂದು ಈ ದಿನ ಬಳಕೆ ವಸ್ತುಗಳಾದ ಬೆಡ್ಶೀಟು, ದಿನಸಿ ಸಾಮಗ್ರಿಗಳು ಹಾಗೂ 20,000ಗಳ ಒಂದು ಚೆಕ್ಕನ್ನು ಸಹ ನೀಡಿ ಮುಂದಿನ ಅವರ ಯೋಜನೆಗೆ ಒಂದು ಸಹಾಯ ಮಾಡಿರ್ತಾರೆ. ಅದರಿಂದ ಅವ್ರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಹಾಗೂ ಸಮಸ್ತ ಚಿಕ್ಕುಲಿಕುಂಟೆ ಗ್ರಾಮ ಪಂಚಾಯತಿಯ ಪರವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹೆಚ್ಚಿನದಾಗಿ ಸಹಾಯ ಮಾಡ್ತಾರೆ, ಬರ್ತಾರೆ ಖಂಡಿತವಾಗಿ. ಸರಿನಾ? ನೋಡ್ಕೊಂಡು ಹುಷಾರು ಅಷ್ಟೇ. ಇದ್ದಾಗ ಮಕ್ಳಿರ್ತಾರೆ, ರಜಾ ಇದೆ, ಎಲ್ಲೂ ಹೊರಗಡೆ ಕಳ್ಸೋಕೆ ಹೋಗ್ಬಿಡ್ರಿ. ಎಷ್ಟೋ ಹೆಣ್ಮಕ್ಳು ಹೇಳ್ತಾ ಇರ್ತೀರಾ, ಸರ್ ನಾನು PCOD ದಪ್ಪ ಆದೆ, ಸರ್ ನಾನು ಥೈರಾಯ್ಡಿಂದ ದಪ್ಪ ಆದೆ ಅಂತಿದ್ರಲ್ಲ. ಎರಡಕ್ಕೂ ಸಜೆಷನ್ ಅಂತಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ PCOD, ಥೈರಾಯ್ಡ್ ಎರಡನ್ನೂ ಕಂಟ್ರೋಲ್ ಮಾಡ್ಕೊಳ್ಳಿ. ತುಂಬ ದಪ್ಪ ಇದ್ದೀರಾ, ಸಣ್ಣ ಆಗಬೇಕಾ, ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ ಸಣ್ಣ ಆಗಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಹೋಮ್ ಡೆಲಿವರಿ ಪಡೀರಿ.